ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಲಿ ಎಫ್.ಪಿ.ಜಿ ಬಗ್ಗೆ ತಿಳ್ಕೊಳ್ಳೋಣ. ಎಫ್.ಪಿ.ಜಿ ಅಂದ್ರೆ ನಾವು ಅದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಹೇಳ್ತೀವಿ. ಮಾರ್ಕೆಟಲ್ಲಿ ತುಂಬಾ ಎಫ್.ಪಿ.ಜಿಗಳು ಫಾರ್ಮ್ ಆಗುತ್ತೆ. ಬಟ್ ಆ ಎಫ್.ಪಿ.ಜಿ ಏನಕ್ಕೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಅಂಡ್ ಎಫ್.ಪಿ.ಜಿಗೆ ಬಂದ್ಮೇಲೆ ಪ್ರೈಸ್ ಏನಾಗುತ್ತೆ ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಎಫ್.ಪಿ.ಜಿ ಎಫ್.ಪಿ.ಜಿ ಅಂದ್ರೆ ಅದನ್ನ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಹೇಳ್ತೀವಿ. ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗಬೇಕು ಅಂತ ಅಂದ್ರೆ ನಮಗೆ 3 ಕ್ಯಾಂಡಲ್ಸ್ ಇರಬೇಕು. ಅದು ಐದರ್ 3 ಬುಲಿಶ್ ಕ್ಯಾಂಡಲ್ಸ್ ಆಗಿರ್ಬೋದು ಅಥವಾ 3 ಬೇರಿಶ್ ಕ್ಯಾಂಡಲ್ಸ್ ಆಗಿರ್ಬೋದು. ನಾವಿಲ್ಲಿ ನೋಡಕ್ ಹೋದ್ರೆ ನಮ್ಗೆ ಇಲ್ಲಿ 3 ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ. ಇದರಲ್ಲಿ ನಾವು ಇದನ್ನ ಕ್ಯಾಂಡಲ್ 1, ಕ್ಯಾಂಡಲ್ 2, ಕ್ಯಾಂಡಲ್ 3 ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಬೇರಿಶ್ ಅಲ್ಲಿ ನಾವು ಕ್ಯಾಂಡಲ್ 1, ಕ್ಯಾಂಡಲ್ 2, ಕ್ಯಾಂಡಲ್ 3 ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ಫೇರ್ ವ್ಯಾಲ್ಯೂ ಗ್ಯಾಪ್‌ನ ಹೇಗ್ ಮಾರ್ಕ್ ಮಾಡೋದು ಅಂತ ಅಂದ್ರೆ ಅಥವಾ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಅಂದ್ರೆ, ನಾವು ಬುಲ್ಲಿಶ್ ಕ್ಯಾಂಡಲ್ಸ್ ಇದ್ದಾಗ ಕ್ಯಾಂಡಲ್ 1 ಹೈ ಮಾರ್ಕ್ ಮಾಡ್ಕೋಬೇಕು. ಅಂಡ್ ಕ್ಯಾಂಡಲ್ 3 ಲೋ ಮಾರ್ಕ್ ಮಾಡ್ಕೋಬೇಕು. ಅಂಡ್ ಅದೇ ತರ ಬೇರಿಶ್ ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡ್ಬೇಕು ಅಂತ ಅಂದ್ರೆ ಕ್ಯಾಂಡಲ್ 1 ಲೋ ಮಾರ್ಕ್ ಮಾಡ್ಬೇಕು ಅಂಡ್ ಕ್ಯಾಂಡಲ್ 3 ಹೈ ಮಾರ್ಕ್ ಮಾಡ್ಬೇಕು. ಅವಾಗ ನಮ್ಗೆ ಅವೆರಡರ ಮಧ್ಯ ಕ್ಯಾಂಡಲ್ 1 ಅಂಡ್ ಕ್ಯಾಂಡಲ್ 3 ಮಧ್ಯ ಸಿಗೋ ಅಂದ್ರೆ ಕ್ಯಾಂಡಲ್ 2 ಮಧ್ಯ ಫಾರ್ಮ್ ಆಗೋ ಗ್ಯಾಪ್‌ನ ನಾವು ಎಫ್.ಪಿ.ಜಿ ಅಂತ ಹೇಳ್ತೀವಿ. ಇಲ್ಲೂ ನೀವು ನೋಡಕ್ ಹೋದ್ರೆ ಬೇರಿಶ್ ಅಲ್ಲಿ ಕ್ಯಾಂಡಲ್ 1 ಅಂಡ್ ಕ್ಯಾಂಡಲ್ 3 ಮಧ್ಯ ಫಾರ್ಮ್ ಆಗಿರೋ ಗ್ಯಾಪ್ ಅಂದ್ರೆ ಕ್ಯಾಂಡಲ್ 2 ಬಾಡಿ ಏನಿದೆ ಅದನ್ನ ನಾವು ಆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಹೇಳ್ತೀವಿ. ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ ಏನಕ್ಕೆ ಎಫ್.ಪಿ.ಜಿ ಫಾರ್ಮ್ ಆಗುತ್ತೆ ಅಂತ ಅಂದ್ರೆ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಮಾರ್ಕೆಟ್ ಅಲ್ಲಿ ಯಾವಾಗ ತುಂಬಾ ಜಾಸ್ತಿ ವಾಲ್ಯೂಮ್ ಅಲ್ಲಿ ಟ್ರೇಡ್ ಆಗುತ್ತೆ ಆಗ ನಮ್ಗೆ ಗ್ಯಾಪ್ ಫಾರ್ಮ್ ಆಗುತ್ತೆ. ಪ್ರೈಸ್ ಯಾವಾಗ ಗ್ಯಾಪ್ ಫಾರ್ಮ್ ಆಗುತ್ತೆ ಆ ಗ್ಯಾಪ್‌ನ ಪ್ರೈಸ್ ಬಂದು ಫಿಲ್ ಮಾಡಿನೇ ನಮ್ಗೆ ನೆಕ್ಸ್ಟ್ ಎಕ್ಸ್ಪಾನ್ಷನ್ ಆಗುತ್ತೆ. ಐ ಮೀನ್ ಅಂದ್ರೆ ಕಂಟಿನ್ಯೂಯೇಷನ್ ಆಗುತ್ತೆ. ನಮ್ಗೆ ಕೆಲವು ಟೈಮ್ಸ್ ಯಾವಾಗ ಬಾಡಿ ತುಂಬಾ ದೊಡ್ದಿದ್ದು ವಿಕ್ ತುಂಬಾ ದೊಡ್ಡದಿರುತ್ತೆ. ಅಂದ್ರೆ ಕೆಲವು ಟೈಮ್ಸ್ ಏನಾಗುತ್ತೆ ನಮ್ಗೆ ಕ್ಯಾಂಡಲ್ 1 ಅಂಡ್ ಕ್ಯಾಂಡಲ್ 3 ಲಿ ವಿಕ್ ತುಂಬಾ ದೊಡ್ಡದಿರುತ್ತೆ. ವಿಕ್ ತುಂಬಾ ದೊಡ್ಡದಿದ್ದಾಗ ಅದನ್ನ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕನ್ಸಿಡರ್ ಮಾಡಲ್ಲ. ನಮ್ಗೆ ಕ್ಯಾಂಡಲ್ 1 ಮಧ್ಯ ಬಾಡಿ ತುಂಬಾ ದೊಡ್ಡದಿದ್ದು ಕ್ಯಾಂಡಲ್ 1 ಹೈ ಅಂಡ್ ಕ್ಯಾಂಡಲ್ 3 ಲೋ ನಮ್ಗೆ ಇಂಟರ್ ಕ್ರಾಸ್ ಆಗ್ಬಾರ್ದು. ಯಾವಾಗ ನಮ್ಗೆ ಈ ತರ ಇಂಟರ್ ಕ್ರಾಸ್ ಆಗುತ್ತೆ ಆಗ ನಾವು ಅದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ನಮ್ಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇರಬೇಕು ಅಂತ ಅಂದ್ರೆ ಪ್ರೈಸ್ ಈ ತರ ಫುಲ್ ಕ್ಲಿಯರ್ ಆಗಿರ್ಬೇಕು. ವಿಕ್ ನಮ್ಗೆ ಕ್ಯಾಂಡಲ್ 1 ಅಂಡ್ ಕ್ಯಾಂಡಲ್ 3 ತುಂಬಾ ಚಿಕ್ಕದಿದ್ದು ನಮ್ಗೆ ಕ್ಯಾಂಡಲ್ 2 ಬಾಡಿ ತುಂಬಾ ದೊಡ್ಡದಿದ್ದು ವಿಕ್ ಕ್ಲಿಯರ್ ಆಗಿ ಇರಬೇಕು ಅಂಡ್ ಇಂಟರ್ ಕ್ರಾಸ್ ಆಗಬಾರ್ದು. ಅವಾಗ ನಾವು ಅದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನಾವು ಅದ್ರ ಬಗ್ಗೆ ಎಕ್ಸಾಂಪಲ್ಸ್ ತಿಳ್ಕೊಳ್ಳೋಣ ಬನ್ನಿ. ನೀವು ಇಲ್ಲಿ ನೋಡಿದ್ರೆ ನಮ್ಗೆ ಇಲ್ಲಿ ಒಂದು ಬುಲ್ಲಿಶ್ ಎಕ್ಸ್ಪಾನ್ಷನ್ ಕೊಟ್ಟಿದೆ. ನಮ್ಗೆ ಒಂದು ಎಕ್ಸ್ಪಾನ್ಷನ್ ಆಗಬೇಕು ಒಂದೇ ಡೈರೆಕ್ಷನ್ ಅಲ್ಲಿ ಅಂತ ಅಂದ್ರೆ ನಮ್ಗೆ ಎಫ್.ಪಿ.ಜಿ ತುಂಬಾ ಇಂಪಾರ್ಟೆಂಟ್. ಯಾವಾಗ ನಮ್ಗೆ ಪ್ರೈಸ್ ಪದೇ ಪದೇ ಗ್ಯಾಪ್‌ಗಳು ಫಾರ್ಮ್ ಆಗುತ್ತೆ. ಗ್ಯಾಪ್ ಫಾರ್ಮ್ ಆದ್ಮೇಲೆ ನಮ್ಗೆ ಪ್ರೈಸ್ ಅಲ್ಲಿ ಈಗ ಅಕಸ್ಮಾತ್ ಏನಾದ್ರು ರಿಟ್ರೇಸ್ಮೆಂಟ್ ಕೊಟ್ರೆ ನಾವು ಎಕ್ಸ್ಪಾನ್ಷನ್ ನೋಡ್ಬೋದು. ನಾವು ಈ ಎಕ್ಸಾಂಪಲ್ಸ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್‌ನ ಫಸ್ಟ್ ಐಡೆಂಟಿಫೈ ಮಾಡೋಣ. ನಮ್ಗೆ ಇಲ್ಲಿ ನೋಡಿ ಕ್ಯಾಂಡಲ್ 1, 2, 3 ಮಧ್ಯ ನಮ್ಗೆ ಇಲ್ಲೊಂದು ಹ್ಯೂಜ್ ಗ್ಯಾಪ್ ಇದೆ. ಸೊ ಅದನ್ನ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೂ ಕೂಡ ಒಂದು ಎಫ್.ಪಿ.ಜಿ ಇದೆ. ಇಲ್ಲೂ ಕೂಡ ಒಂದು ಎಫ್.ಪಿ.ಜಿ ಇದೆ. ಇಲ್ಲೂ ಕೂಡ ಒಂದು ಎಫ್.ಪಿ.ಜಿ ಇದೆ. ಇಲ್ಲೂ ಕೂಡ ಒಂದು ಬುಲ್ಲಿಶ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಇಲ್ಲಿ ತುಂಬಾ ಫೇರ್ ವ್ಯಾಲ್ಯೂ ಗ್ಯಾಪ್ಸ್‌ಗಳಿದೆ. ನೀವು ಇಲ್ಲಿ ಮತ್ತೆ ನೋಡಿ ಪ್ರತಿ ಸತಿನೂವೆ ಪ್ರೈಸ್ ಎಕ್ಸ್ಪಾನ್ಷನ್ ಆಗಬೇಕು ಅಥವಾ ಕಂಟಿನ್ಯೂಯೇಷನ್ ಆಗಬೇಕು ಅಂತ ಅಂದ್ರೆ ಪ್ರೈಸ್ ಆ ಎಫ್.ಪಿ.ಜಿಗೆ ರೆಸ್ಪೆಕ್ಟ್ ಆಗೇನೆ ಸೇಮ್ ಡೈರೆಕ್ಷನ್ ಅಲ್ಲಿ ಎಕ್ಸ್ಪಾನ್ಷನ್ ಆಗಿದೆ. ಅದೇ ತರ ನಾವು ಬೇರಿಶ್ ಅಲ್ಲಿ ನೋಡಕ್ ಹೋದ್ರೆ ನಮ್ಗೆ ಬೇರಿಶ್ ಅಲ್ಲೂ ಇಲ್ಲಿ ತುಂಬಾ ಫೇರ್ ವ್ಯಾಲ್ಯೂ ಗ್ಯಾಪ್ಸ್‌ಗಳು ಫಾರ್ಮ್ ಆಗಿದೆ. ಇಲ್ಲಿ ನೋಡಿ ಈ ಕ್ಯಾಂಡಲ್ 1 ಅಂಡ್ ಕ್ಯಾಂಡಲ್ 3 ಮಧ್ಯ ನಮ್ಗೆ ಕ್ಯಾಂಡಲ್ 2 ತುಂಬಾ ದೊಡ್ಡ ಬಾಡಿ ಫಾರ್ಮ್ ಆಗಿದೆ. ಸೊ ನಮ್ಗೆ ಇದನ್ನ ನಾವು ಎಫ್.ಪಿ.ಜಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ತರ ನಮ್ಗೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಎಫ್.ಪಿ.ಜಿಗಳು ಫಾರ್ಮ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಪ್ರತಿ ಸತಿನೂ ಪ್ರೈಸ್ ಆ ಫೇರ್ ವ್ಯಾಲ್ಯೂ ಗ್ಯಾಪ್‌ಗೆ ರೆಸ್ಪೆಕ್ಟ್ ಆಗಿನೇ ಬಂದಿದೆ. ಅಕಸ್ಮಾತ್ ಏನಾದ್ರು ಪ್ರೈಸ್ ಈ ಫೇರ್ ವ್ಯಾಲ್ಯೂ ಗ್ಯಾಪ್‌ಗಿಂತ ಮೇಲ್ ಹೋಗಿದ್ರೆ ಅಂದ್ರೆ ಮೇಲ್ಗಡೆ ಕ್ಲೋಸರ್ ಕೊಟ್ಟಿದ್ರೆ ಈ ಬಾಕ್ಸ್ ಇಂದ ಸೊ ನಾವು ಅದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಡಿಸ್‌ರೆಸ್ಪೆಕ್ಟ್ ಆಗಿದೆ ಅಂತ ಕನ್ಸಿಡರ್ ಮಾಡಿ ಶಾರ್ಟ್‌ಗೆ ನೋಡಲ್ಲ. ಈಗ ನಾವು ಚಾರ್ಟ್ಸ್ ಅಲ್ಲಿ ನೋಡೋಣ ಎಕ್ಸಾಂಪಲ್ಸ್‌ನ ಬನ್ನಿ. ನಾವೀಗ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಗೋಲ್ಡ್ ನ ನೋಡ್ತಾ ಇದೀವಿ. ನಮ್ಗೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಇಲ್ಲಿ ರೀಸೆಂಟ್ ಆಗಿ ಒಂದು ಬೇರಿಶ್ ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 3 ಕ್ಯಾಂಡಲ್ಸ್ ಮಧ್ಯ ನಮಗೆ ಒಂದು ದೊಡ್ಡ ಬಾಡಿ ಕ್ಯಾಂಡಲ್ ಫಾರ್ಮ್ ಆಗಿ ನಮ್ಗೆ ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರೈಸ್ ಕ್ಯಾಂಡಲ್ 1 ಅಂಡ್ ಕ್ಯಾಂಡಲ್ 3 ಮಧ್ಯ ನಮಗೆ ಏನಂತ ಹೇಳ್ತಾರೆ ವಿಕ್ ಇಂಟರ್ ಕ್ರಾಸ್ ಆಗಿಲ್ಲ. ಸೊ ನಮ್ಗೆ ಇದು ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರೈಸ್ ನಾವಿಲ್ಲಿ ಟ್ಯಾಪ್ ಆಗೋದಂತ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೋಡಿ ಪ್ರೈಸ್ ನಮಗೆ ಎಫ್.ಪಿ.ಜಿ ಟ್ಯಾಪ್ ಆಯ್ತು. ಸೊ ನಾವು ಪ್ರೈಸ್ ಯಾವಾಗ ಫೇರ್ ವ್ಯಾಲ್ಯೂ ಗ್ಯಾಪ್‌ಗೆ ಟ್ಯಾಪ್ ಆಗುತ್ತೆ ಸೊ ನಾವು ಕೆಳಗಡೆ ಇರೋ ಲೋಸ್‌ನ ಟಾರ್ಗೆಟ್ ಮಾಡ್ತೀವಿ. ಸೊ ಈಗ ನಮ್ಮ ಟಾರ್ಗೆಟ್ ಏನಾಗುತ್ತೆ ಈ ಲೋ ನಮಗೆ ಟಾರ್ಗೆಟ್ ಆಗುತ್ತೆ. ನೋಡಿ ನಮಗೆ ಈಗ ಫೇರ್ ವ್ಯಾಲ್ಯೂ ಗ್ಯಾಪ್ ಟಾರ್ಗೆಟ್ ಏನ್ ಟ್ಯಾಪ್ ಆದ್ಮೇಲೆ ರೀಚ್ ಆಗಬೇಕಿತ್ತು ಆ ಲೋನ ನಮಗೆ ತಗೊಂಡಿದೆ. ಸೊ ನಾವು ಇವಾಗ ಮತ್ತೆ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಇಲ್ಲಿ ಇನ್ನೂ 2 ಫೇರ್ ವ್ಯಾಲ್ಯೂ ಗ್ಯಾಪ್‌ಗಳು ಫಾರ್ಮ್ ಆಗಿದೆ ಬೇರಿಶ್‌ಗೆ. ಸೊ ಪ್ರೈಸ್ ಆ ಫೇರ್ ವ್ಯಾಲ್ಯೂ ಗ್ಯಾಪ್‌ಗೆ ರೆಸ್ಪೆಕ್ಟ್ ಆಗುತ್ತಾ ನೋಡೋಣ ಮತ್ತೆ. ಅಥವಾ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ.
ಐದರ್ ಏನಾದ್ರು ಈ ಫೇರ್‌ವೆಲ್ ಗ್ಯಾಪ್‌ಗೆ ಪ್ರೈಸ್ ರೆಸ್ಪೆಕ್ಟ್ ಆಗಿದ್ರೆ ನಾವು ಮತ್ತೆ ಶಾರ್ಟ್ ಮಾಡ್ಬೋದು. ಇಲ್ಲಿ ನೋಡಿ ಮತ್ತೆ ಪ್ರೈಸ್ ಏನಾಯ್ತು ಟ್ಯಾಪ್ ಆಯ್ತು. ಸೊ ನಾವು ನೆಕ್ಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ರೆ ಬೇರಿಶ್ ಇನ್ನು ನಾವು ಕೆಳಗಡೆ ಶಾರ್ಟ್‌ಗೆನೆ ಟ್ರೈ ಮಾಡ್ಬೋದು. ಇಲ್ಲಿ ನೋಡಿ ಮತ್ತೆ ನಮಗೆ ಕ್ಯಾಂಡಲ್ ಕೆಳಗಡೆನೆ ಬಿತ್ತು. ಈಗ ನಾವು ನ್ಯಾಸ್ಡಾಕ್ ಡೈಲಿ ಚಾರ್ಟ್ ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ನಿಮಗೆ ಇಲ್ಲಿ ಫೇರ್‌ವೆಲ್ ಗ್ಯಾಪ್‌ಗಳು ಕಾಣ್ತಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಬೇರಿಶ್ ಫೇರ್‌ವೆಲ್ ಗ್ಯಾಪ್ ಕೂಡ ಇದೆ. ಮತ್ತೆ ನಿಮಗೆ ಇಲ್ಲೊಂದು ಬುಲ್ಲಿಶ್ ಫೇರ್‌ವೆಲ್ ಗ್ಯಾಪ್ ಕೂಡ ಫಾರ್ಮ್ ಆಗಿದೆ. ಇವಾಗ ನೀವು ಹೇಳ್ಬೋದು ಇವಾಗ 2 ಫೇರ್‌ವೆಲ್ ಗ್ಯಾಪ್ ಅಪೋಸಿಟ್ ಡೈರೆಕ್ಷನ್ 2 ಡೈರೆಕ್ಷನ್ ಅಲ್ಲೂ ಇದೆ. ಸೊ ನೀವು ಇವಾಗ ಶಾರ್ಟ್ ಮಾಡ್ತೀರಾ ಅಥವಾ ಲಾಂಗ್ ಮಾಡ್ತೀರಾ? ಈ ಫೇರ್‌ವೆಲ್ ಗ್ಯಾಪ್ ಇಂದ ಶಾರ್ಟ್ ಮಾಡೋಣ ಅಥವಾ ಈ ಫೇರ್‌ವೆಲ್ ಗ್ಯಾಪ್ ಇಂದ ರಿಟ್ರೇಸ್ ಮೇಲೆ ಲಾಂಗ್ ಮಾಡೋದಾ? ಏನ್ ಮಾಡ್ಬೋದು ಅಂತ. ಸೊ ನಾವು ಇವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ವೆಯ್ಟ್ ಮಾಡಿ ನೋಡ್ಬೇಕು. ಪ್ರೈಸ್ ಯಾವುದು ಐದರ್ ಯಾವ ಫೇರ್‌ವೆಲ್ ಗ್ಯಾಪ್‌ಗೆ ಸಪೋರ್ಟ್ ಆಗುತ್ತೆ. ಐದರ್ ಬುಲ್ಲಿಶ್ ಫೇರ್‌ವೆಲ್ ಗ್ಯಾಪ್‌ಗೆ ಸಪೋರ್ಟ್ ಆಗುತ್ತಾ ಅಥವಾ ಬೇರಿಶ್ ಫೇರ್‌ವೆಲ್ ಗ್ಯಾಪ್‌ಗೆ ಸಪೋರ್ಟ್ ಆಗುತ್ತಾ ಅದನ್ನ ನೋಡಿ ನಾವು ನೆಕ್ಸ್ಟ್ ನಾವು ಟ್ರೇಡ್ ಮಾಡ್ಬೇಕಾಗುತ್ತೆ. ಸೊ ನಾವು ಇವಾಗ ನೋಡೋಣ ಏನಾಗ್ತಿದೆ ನೆಕ್ಸ್ಟ್ ಅಂತ. ಇಲ್ಲಿ ನೋಡಿ ಪ್ರೈಸ್ ಏನಾಯ್ತು ನಮಗೆ ಫಸ್ಟ್ ಬುಲ್ಲಿಶ್ ಫೇರ್‌ವೆಲ್ ಗ್ಯಾಪ್‌ಗೆ ಟ್ಯಾಪ್ ಆಯ್ತು. ಸೊ ನಮ್ಗೆ ಇವಾಗ ಪ್ರೈಸ್ ಟ್ಯಾಪ್ ಆಗಿ ಈ ತರ ಒಳ್ಳೆ ಕ್ಲೋಸರ್ ಕೊಟ್ಟಿದೆ ಅಂತ ಅಂದ್ಮೇಲೆ ಸೊ ನಾವು ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡೋದೇನಂತ ಅಂದ್ರೆ ಲಾಂಗ್‌ಗೆನೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ಕ್ಯಾಂಡಲ್ ನಾವು ಬುಲ್ಲಿಶ್‌ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ. ಸೊ ನಮಗೆ ಬುಲಿಶೇ ಇದೆ. ಸೊ ನಮ್ಗೆ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಈ ಬೇರಿಶ್ ಫೇರ್‌ವೆಲ್ ಗ್ಯಾಪ್ ಏನಿದೆ ಆ ಬೇರಿಶ್ ಫೇರ್‌ವೆಲ್ ಗ್ಯಾಪ್ ಮೇಲೆ ನಮಗೆ ಕ್ಯಾಂಡಲ್ ಕ್ಲೋಸರ್ ಕೊಟ್ಟಿದೆ. ಸೊ ನಾವು ಈ ಫೇರ್‌ವೆಲ್ ಗ್ಯಾಪ್‌ನ ಕನ್ಸಿಡರ್ ಮಾಡಲ್ಲ. ಸೊ ನಾವು ಬುಲಿಶ್‌ಗೆ ನಾವು ಇನ್ನು ನೆಕ್ಸ್ಟ್ ನೋಡ್ಬೇಕಾಗುತ್ತೆ. ಸೊ ನಾವು ಮತ್ತೆ ನೋಡಿದ್ರೆ ಇನ್ನೊಂದು ಎಕ್ಸ್ಪಾನ್ಷನ್ ಕೊಟ್ಟಿದೆ. ನೋಡಿ ಪ್ರೈಸ್ ಈ ಫೇರ್‌ವೆಲ್ ಗ್ಯಾಪ್ ಇಂದ ಬುಲಿಶ್‌ಗೆನೆ ಎಕ್ಸ್ಪಾನ್ಷನ್ ಆಯ್ತಾ ಹೋಗ್ತಿದೆ. ಸೊ ನಾವು ಮತ್ತೆ ನೋಡ್ಬೇಕು ಇಲ್ಲಿ ಏನಾದ್ರು ಮತ್ತೆ ಫೇರ್‌ವೆಲ್ ಗ್ಯಾಪ್ ಫಾರ್ಮ್ ಆಗುತ್ತಾ ಅಂತ. ಸೊ ಇಲ್ಲಿ ನೋಡಿ ಮತ್ತೆ ಇಲ್ಲೊಂದು ನಮಗೆ ಹೊಸ ಎಫ್-ಪಿ-ಜಿ ಫಾರ್ಮ್ ಆಯ್ತು. ಸೊ ನಾವೇನ್ ಮಾಡ್ಬೋದು ಮತ್ತೆ ಈ ರಿಟ್ರೇಸ್ಮೆಂಟ್ ಬಂದ್ಮೇಲೆ ಈ ಫೇರ್‌ವೆಲ್ ಗ್ಯಾಪ್‌ಗೆ ನಾವು ಮತ್ತೆ ಇಲ್ಲಿಂದ ಲಾಂಗ್ ಮಾಡ್ಬೋದು. ನೋಡೋಣ ರಿಟ್ರೇಸ್ಮೆಂಟ್ ಏನಾದ್ರು ಬರುತ್ತಾ ಅಂತ. ನೋಡಿ ಪ್ರೈಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರೈಸ್ ಈ ಎಫ್-ಪಿ-ಜಿಗೆ ರಿಟ್ರೇಸ್ಮೆಂಟ್ ಕೊಟ್ಟಿನೇ ಎಕ್ಸ್ಪಾನ್ಷನ್ ಆಗಿರೋದು ಮೇಲ್ಗಡೆಗೆ. ಸೊ ನಮಗೆ ಪ್ರತಿ ಸತಿನೂವೆ ಪ್ರೈಸ್ ಯಾವಾಗಲೂ ಒನ್ ಡೈರೆಕ್ಷನಲ್ಲಿ ಎಕ್ಸ್ಪಾನ್ಷನ್ ಆಗಬೇಕು ಅಂತ ಅಂದ್ರೆ ಹೈಯರ್ ಪುಷ್ ಮಾಡಬೇಕು ಅಂತ ಅಂದ್ರೆ ಅಥವಾ ಕೆಳಗಡೆಗೆ ಪುಷ್ ಮಾಡಬೇಕು ಅಂತ ಅಂದ್ರೆ ನಮಗೆ ಎಫ್-ಪಿ-ಜಿ ತುಂಬಾ ಇಂಪಾರ್ಟೆಂಟು. ಸೊ ನಾವು ಈ ಎಫ್-ಪಿ-ಜಿ ಟ್ಯಾಪ್ ಆದಮೇಲೆ ಯಾವ ಥರ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿ ಎಂಟ್ರಿ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಈ ವಿಡಿಯೋಲಿ ನಾವು ಜಸ್ಟ್ ಬರೀ ಎಫ್-ಪಿ-ಜಿ ಹೆಂಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋಲಿ ನಾವು ಕನ್ಫರ್ಮೇಷನ್ ನಾವು ಯಾವ ಥರ ನೋಡ್ಬೋದು, ಕನ್ಫರ್ಮೇಷನ್ ನಾವು ಏನು ನೋಡಿ ಲೋವರ್ ಟೈಮ್ ಫ್ರೇಮಲ್ಲಿ ಎಂಟ್ರಿ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಸೊ ನನ್ನ ಚಾನಲ್‌ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.